ಲಾ ಆಫ್ ಅಟ್ರಾಕ್ಷನ್. ನಾವು ನಮ್ಮ ಜೀವನದಲ್ಲಿ ಮ್ಯಾಜಿಕ್ನ ಸೃಷ್ಟಿ ಮಾಡೋಣ. ಮ್ಯಾಜಿಕ್ ವರ್ಕ್ ಆಗಬೇಕು ಅಂದರೆ ನಾವು ನಮ್ಮ ಫ್ರೀಕ್ವೆನ್ಸಿನ ಸರಿಯಾಗಿ ಟ್ಯೂನ್ ಮಾಡಬೇಕು. ಫ್ರೀಕ್ವೆನ್ಸಿ ಸರಿಯಾಗಿ ಮ್ಯಾಚ್ ಆಗಿಲ್ಲ ಅಂದರೆ ಲಾ ಆಫ್ ಅಟ್ರಾಕ್ಷನ್ ವರ್ಕ್ ಆಗಲ್ಲ. ಹಾಗಾಗಿ ಇಲ್ಲಿ ನಾವು ಪರ್ಸ್ನಲ್ ಪರ್ಫೆಕ್ಟ್ ಅಫರ್ಮೇಷನ್ ಕ್ರಿಯೇಟ್ ಮಾಡೋದ್ರ ಮುಖಾಂತರ ನಾವು ನಮ್ಮ ಜೀವನದಲ್ಲಿ ಪವಾಡನ ಸೃಷ್ಟಿ ಮಾಡೋಣ. ಮೊದಲನೇದಾಗಿ ಅಫರ್ಮೇಷನ್ ಕ್ರಿಯೇಟ್ ಮಾಡೋದರ 4 ರೂಲ್ಸ್. ಅಫರ್ಮೇಷನ್ ಕ್ರಿಯೇಟ್ ಮಾಡೋದು ಹೇಗೆ 4 ರೂಲ್ಸಲ್ಲಿ ಮೊದಲನೇ ರೂಲ್ ನಂಬರ್ 1, ಆಲ್ವೇಸ್ ಮೇಕ್ ಯುವರ್ ಅಫರ್ಮೇಷನ್ ಎಂಡ್ ರಿಸಲ್ಟ್ ಆ್ಯಂಡ್ ಸ್ಪೆಸಿಫಿಕ್. ನಿಮ್ಮ ಅಫರ್ಮೇಷನ್ನು ಸ್ಪೆಸಿಫಿಕ್ ಆಗಿರಬೇಕು, ಎಂಡ್ ರಿಸಲ್ಟ್ ಅಲ್ಲಿರಬೇಕು. ಎರಡನೇ ರೂಲ್ಸು, ನಿಮ್ಮ ಅಫರ್ಮೇಷನ್ ಪ್ರೆಸೆಂಟ್ ಟೆನ್ಸಲ್ಲಿರಬೇಕು ಮತ್ತು ಅದರಲ್ಲಿ ಪಾಸಿಟಿವ್ ವರ್ಡ್ಸ್ ಮಾತ್ರ ಇರಬೇಕು. ಅಫರ್ಮೇಷನು ಫಾಸ್ಟ್ ಟೆನ್ಸಲ್ಲೋ ಫ್ಯೂಚರ್ ಟೆನ್ಸಲ್ಲೋ ಇರಬಾರ್ದು. ಮೂರನೇ ರೂಲ್ ಅಂದರೆ ಪ್ಲೀಸ್ ಮೇಕ್ ಶೂರ್ ದ್ಯಾಟ್ ಯುವರ್ ಅಫರ್ಮೇಷನ್ ಆಲ್ವೇಸ್ ಇಮೋಷ್ನಲ್ ಮಸಾಲ. ನಿಮ್ಮ ಅಫರ್ಮೇಷನಲ್ಲಿ ಇಮೋಷನ್ ಇರಬೇಕು, ಫೀಲಿಂಗ್ ಇರಬೇಕು. ನಾಲ್ಕನೇ ರೂಲು, ಸೇ ಯುವರ್ ಅಫರ್ಮೇಷನ್ ವಿತ್ ಲೌಡ್ ಎನರ್ಜಿ. ಸೇ ಯುವರ್ ಅಫರ್ಮೇಷನ್ ವಿತ್ ಹೈ ಎನರ್ಜಿ. ತುಂಬ ಜನ ಪಾಠ ಓದ್ದಂಗೆ ಅಫರ್ಮೇಷನ್ ಓದ್ತಾರೆ, ಅಫರ್ಮೇಷನ್ ವರ್ಕ್ ಆಗಿಲ್ಲ ಅಂತಾರೆ. ಅಫರ್ಮೇಷನ್ನ ಜೋರಾಗಿ ಕೂಗಿ ಹೇಳಬೇಕು, ಎನರ್ಜೆಟಿಕ್ ಆಗಿ ಹೇಳಬೇಕು, ಆವಾಗಲೇ ಅದು ವರ್ಕ್ ಆಗುತ್ತೆ. ತುಂಬ ಜನರು ಅಫರ್ಮೇಷನ್ ವರ್ಕ್ ಆಗಲ್ಲ ಅಂತಾರೆ. ಯಾಕೆ ವರ್ಕ್ ಆಗಲ್ಲ ಅಂದರೆ ಅವರು ರೈಟ್ ಫ್ರೀಕ್ವೆನ್ಸಿಗೆ ವೈಬ್ರೇಟ್ ಆಗಲ್ಲ. ಇನ್ನು ನೀವು ಅಫರ್ಮೇಷನ್ ಕ್ರಿಯೇಟ್ ಮಾಡಬೇಕಾದ್ರೆ ಇನ್ನೂ ಅಲ್ಲಿ ನಾವು 3 ವಿಧನ ಆ್ಯಡ್ ಮಾಡಬೇಕಾಗ್ತದೆ. ಮೊದಲನೇದಾಗಿ ಮೇಂಟೆನೆನ್ಸ್ ಫ್ರೀಕ್ವೆನ್ಸಿ, ಎರಡನೇದು ಗೋಲ್ ಅಚೀವಿಂಗ್ ಫ್ರೀಕ್ವೆನ್ಸಿ, ಮೂರನೇದು ಆ್ಯಕ್ಷನ್ ಫ್ರೀಕ್ವೆನ್ಸಿ. ಅಂದರೆ ಮೇಂಟೆನೆನ್ಸ್ ಫ್ರೀಕ್ವೆನ್ಸಿ ಅಂದರೆ ನನ್ನ ಬಳಿ ಏನಿದೆ, ನನ್ನ ಆರೋಗ್ಯ ತುಂಬ ಚೆನ್ನಾಗಿದೆ, ಅದಕ್ಕೆ ಯಾವತ್ತೂ ನಾವು ಕೃತಜ್ಞತೆ ಸಲ್ಲಿಸಿಲ್ಲ. ಎಷ್ಟೋ ಜನರಿಗೆ ಊಟ ತಿಂಡಿ ಸಿಗ್ತಾ ಇಲ್ಲ, ಎಷ್ಟೋ ಜನ ಆಸ್ಪತ್ರೆಯಲ್ಲಿದ್ದಾರೆ, ಆದರೆ ನಾವು ನಮ್ಮ ದೇಹಕ್ಕೆ ಒಂದು ಕೃತಜ್ಞತೆ ಸಲ್ಲಿಸಲ್ಲ. ದೇಹನೇ ಅಂತಲ್ಲ, ನಮ್ಮ ಹತ್ರ ಇರುವ ವಸ್ತುಗಳಿಗೆ ನಾವು ಕೃತಜ್ಞತೆ ಸಲ್ಲಿಸಿದಾಗ ನಮ್ಮ ಫ್ರೀಕ್ವೆನ್ಸಿ ಇರ್ತದೆ. ಎರಡನೇದು ಗೋಲ್ ಅಚೀವಿಂಗ್ ಫ್ರೀಕ್ವೆನ್ಸಿ, ಇಂಥದನ್ನು ನಾನು ಅಚೀವ್ ಮಾಡಿದ್ದೀನಿ, ಅದನ್ನು ಆ್ಯಡ್ ಮಾಡಿರಬೇಕು. ಜೊತೆಗೆ ಮೂರನೇದು ಆ್ಯಕ್ಷನ್ ಫ್ರೀಕ್ವೆನ್ಸಿ, ಅಂದರೆ ನಾನು ಆರೋಗ್ಯವಾಗಿದ್ದೀನಿ, ನನ್ನ ದೇಹ ಸದೃಢವಾಗಿದೆ ಅಂದರೆ, ಜೊತೆಗೆ ನನಗೆ ವ್ಯಾಯಾಮ ಮಾಡಲಿಕ್ಕೆ ತುಂಬ ಇಷ್ಟ ಆಗ್ತದೆ, ಅಥವಾ ನನಗೆ ಹೆಲ್ದಿ ಫುಡ್ ತಿನ್ನೋದಂದರೆ ತುಂಬ ಇಷ್ಟ, ಈ ರೀತಿ ಆ್ಯಡ್ ಮಾಡಬೇಕು. ನನ್ನ ವ್ಯಾಪಾರ ತುಂಬ ಚೆನ್ನಾಗಿ ಆಗ್ತಾ ಇದೆ, ಆದಾಯ ನಿರಂತರವಾಗಿ ಬರ್ತಾ ಇದೆ ಅಂದರೆ, ನನಗೆ ಸೇಲ್ಸ್ ಮಾಡಲಿಕ್ಕೆ ಖುಷಿ ಆಗ್ತದೆ ಅನ್ನೋ ಆ್ಯಕ್ಷನ್ ಫ್ರೀಕ್ವೆನ್ಸಿನೂ ಇರಬೇಕಲ್ವ. ಇನ್ನು ಅಫರ್ಮೇಷನ್ನ ನಿಮ್ಮ ಜೀವನದ 4 ಏರಿಯಾದಲ್ಲಿ ನೀವು ಕ್ರಿಯೇಟ್ ಮಾಡಬೇಕಾಗ್ತದೆ. ಹೆಲ್ತ್, ರಿಲೇಷನ್ಶಿಪ್, ಕ್ಯಾರಿಯರ್, ಮನಿ. ಯು ಮಸ್ಟ್ ಹ್ಯಾವ್ ಅಫರ್ಮೇಷನ್ ಆಲ್ 4 ಏರಿಯಾಸ್. ಅಂದರೆ ರೇಡಿಯೋದಲ್ಲಿ ನಾವು ಚಾನಲ್ನ ಸರಿಯಾಗಿ ಟ್ಯೂನ್ ಮಾಡಿಲ್ಲ ಅಂದರೆ ಅಲ್ಲಿ ಏನು ಬರುತ್ತೋ ಅದೆಲ್ಲ ಕೇಳಬೇಕಾಗ್ತದೆ. ಅಂದರೆ ಯಾವುದಾದ್ರೂ ಒಂದು ಏರಿಯಾದಲ್ಲಿ, ಅಂದರೆ ನಿಮ್ಮ ಹೆಲ್ತ್ದಲ್ಲಿ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಅದರ ಪರಿಣಾಮ ರಿಲೇಷನ್ಶಿಪ್ ಮೇಲೂ ಬೀಳುತ್ತೆ, ದುಡ್ಡಿನ ಮೇಲೂ ಬೀಳುತ್ತೆ. ಹಾಗಾಗಿ 4 ಏರಿಯಾದಲ್ಲಿ ಅಫರ್ಮೇಷನ್ನ ಕ್ರಿಯೇಟ್ ಮಾಡೋದು ತುಂಬ ಮುಖ್ಯ. ಅಂದರೆ ಯಾವುದಾದ್ರೂ ಒಂದು ಏರಿಯಾದಲ್ಲಿ ಫ್ರೀಕ್ವೆನ್ಸಿ ರಾಂಗ್ ಆಯಿತು ಅಂದರೆ ಅದರ ಪರಿಣಾಮ ಬೇರೆ 3 ಏರಿಯಾದಲ್ಲಿ ಬೀಳ್ತದೆ. ಹಾಗಾಗಿ ಅಫರ್ಮೇಷನ್ ಕ್ರಿಯೇಟ್ ಮಾಡಬೇಕಾದ್ರೆ 4 ಏರಿಯಾದಲ್ಲಿ ಕ್ರಿಯೇಟ್ ಮಾಡಿ. ಅಂದರೆ ದುಡ್ಡಿನ ವಿಚಾರದಲ್ಲಿ ನಾವು ಸಮಸ್ಯೆಗೆ ಸಿಕ್ಕಾಕೊಂಡ್ವಿ ಅಂದರೆ ಅದು ಸಂಬಂಧದಲ್ಲೂ ಪರಿಣಾಮ ಬೀರ್ತದೆ, ಆರೋಗ್ಯದ ಮೇಲೂ ಪರಿಣಾಮ ಬೀರ್ತದೆ. ಆಮೇಲೆ ನಾವು ಕೂಗಾಡ್ತೀವಿ, ಯಾರೂ ಬರಲ್ಲ, ಎಲ್ಲ ಸಂಬಂಧಿಕರು ಫ್ರೆಂಡ್ಸು ವೇಸ್ಟು ಅಂತ. ಯಾಕೆ ಬರ್ತಾರೆ? ನಾವು ಎಷ್ಟು ಜನರ ಜೀವನದಲ್ಲಿ ಹೋಗಿ ಸರಿ ಮಾಡ್ಕೊಬಂದಿದ್ದೀವಿ. ಹಾಗಾಗಿ ನಮ್ಮ ಜೀವನದ ಜವಾಬ್ದಾರಿ ನಾವೇ ತಗೋಬೇಕಾಗ್ತದೆ. ಹೇಳಿರುವ 4 ರೂಲ್ಸ್ನ 3 ಟೈಪ್ಸ್ನ ಅಪ್ಲೈ ಮಾಡಿಕೊಂಡು ಪರ್ಫೆಕ್ಟ್ ಅಫರ್ಮೇಷನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಇಷ್ಟು ಅಫರ್ಮೇಷನ್ನ ನೀವು ರೆಡಿ ಮಾಡಿ ಆ ಅಫರ್ಮೇಷನ್ ಹೇಳೋಕ್ಕಿಂತ ಮುಂಚೆ ಚೆನ್ನಾಗಿ ಒಂದು 5-10 ನಿಮಿಷ ಎನರ್ಜೆಟಿಕ್ ಸಾಂಗ್ ಹಾಕಿ ಚೆನ್ನಾಗಿ ಬಾಡಿನ ಶೇಕ್ ಮಾಡಿ ಕುಣಿದಾಡಿ ರಿಲ್ಯಾಕ್ಸ್ ಆಗಿ ಅಫರ್ಮೇಷನ್ ಜೋರಾಗಿ ಹೇಳ್ಕೊಳ್ಳೋದ್ರಿಂದ ಅಫರ್ಮೇಷನ್ ಬೇಗ ವರ್ಕ್ ಆಗ್ತದೆ. ಮನಸ್ಸಲ್ಲಿ ನೋವಿಟ್ಕೊಂಡು ಬೇಜಾರಿಟ್ಕೊಂಡು ನಾನು ಖುಷಿಯಾಗಿದ್ದೀನಿ ಅಂದರೆ ಖುಷಿಯಾಗಿರ್ತೀರಾ? ಇಲ್ಲ. ಖುಷಿ ಆಗಬೇಕಂದ್ರೆ ಖುಷಿಯಾಗಿ ಕುಣಿದಾಡಿ ಕುಪ್ಪಳಿಸಿ ಆಮೇಲೆ ಅಫರ್ಮೇಷನ್ ಹೇಳಿ, ಅಫರ್ಮೇಷನ್ ವರ್ಕ್ ಆಗುತ್ತೆ. ಒಳಗಡೆ ಇರುವಂತಹ ಗಾಯನ ನೋವನ್ನ ಹೀಲ್ ಮಾಡಿ ಯಾವ ರೀತಿ ನಾವು ಜೀವನದಲ್ಲಿ ಯಶಸ್ವಿ ಆಗಬೇಕು, ಮುಂದುವರಿಬೇಕು ಅನ್ನೋ ವಿಡಿಯೋಗಳು ಸಹ ಮುಂದೆ ಬರ್ತವೆ. ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.